ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಚರಣ ಕಮಲಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ದಾರಿದೀಪ ಲಕ್ಷ್ಮೀ ಕೃಪಾ ವಾಹಿನಿಯ ವಿಶೇಷ ವಿಭಿನ್ನ ಲೈವ್ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸ್ವಾಮಿ ಕರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತ, ಬನ್ನಿ ವೀಕ್ಷಕರೇ, ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ತಗೊಂಡಿದ್ದೀನಿ. ಕರ್ಮ, ಯಾರ್ಯಾರಿಗೆ ಸಾಲ ಇದೆಯೋ, ಯಾರ್ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆಯೋ, ಅಥವಾ ಕೆಲವೊಬ್ಬರಿಗೆ ಮದುವೆ ಸೆಟ್ ಆಗ್ತಾ ಇಲ್ಲೋ ಅಂಥವ್ರು ವಿಶೇಷವಾಗಿ ಇದನ್ನ ಮಾಡಿ. ಏನು ಮಾಡಿಪ್ಪ ಅಂದರೆ, ಒಂದು ಸ್ವಲ್ಪ ರಾಗಿ ತಗೊಳ್ಳಿ, ಅಥವಾ ಒಂದು ಸ್ವಲ್ಪ ಅಕ್ಕಿ, ಅಥವಾ ಒಂದು ಸ್ವಲ್ಪ ಬೆಲ್ಲನ ಕೈಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೈಯಲ್ಲಿ ಇಟ್ಕೊಂಡು ಹೊರಗಡೆ ಹೋಗಿ. ಕರ್ಮ ಏನಪ್ಪ ಅಂದರೆ, ವಿಶೇಷವಾಗಿ ಕರ್ಮ ಮನುಷ್ಯರನ್ನು ಬಿಡಲ್ಲ, ಮತ್ತು ಯಾವುದೇ ಪ್ರಾಣಿನೂ ಬಿಟ್ಟಿಲ್ಲ, ದೇವತೆಗಳನ್ನ ಕೂಡ ಬಿಟ್ಟಿಲ್ಲ. ಯಾಕಂದರೆ ಕರ್ಮದಿಂದ ಶ್ರೀಕೃಷ್ಣ ಪರಮಾತ್ಮನೇ ಸಾವಿನ ಇದಕ್ಕೂ ಕರ್ಮದಿಂದ ಕೊನೆ ಆಯಿತು. ಶ್ರೀರಾಮ ಆಗಿರ್ಬೋದು, ಅಥವಾ ಸೀತಾಮಾತೆ ಆಗಿರ್ಬೋದು, ಈ ಥರ ಅನೇಕ ಜನ ಓದ್ ಜನ್ಮದ ಕರ್ಮದಿಂದ ಅವರ ಜೀವನ ಪೂರ್ತಿ ಕಷ್ಟದಲ್ಲೇ ಕಳೆಯಂಗಾಯಿತು. ಹಂಗಾಗಿ ವಿಶೇಷವಾಗಿ ಈ ಕರ್ಮ ಯಾವ ರೀತಿ ಇರುತ್ತಪ್ಪ ಅಂದರೆ, ನೀವು ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಬೇಕಾದ್ರೆ ಒಂದು ಅಕೌಂಟ್ ಮಾಡಿಸ್ತೀರಾ. ಆ ಅಕೌಂಟ್ನ ಕ್ಲೋಸ್ ಮಾಡಿಸ್ಬೇಕಾದ್ರೆ ನೀವು ಕೇಳಿದ ತಕ್ಷಣ ಅಕೌಂಟ್ ಕ್ಲೋಸ್ ಮಾಡಲ್ಲ. ಯಾಕಂದರೆ ಅದರಲ್ಲಿ ನಿಮ್ಮದು ಬ್ಯಾಲೆನ್ಸ್ ಜಾಸ್ತಿ ಇದೆಯೋ ಅಥವಾ ಕಡಿಮೆ ಇದೆಯೋ, ಅಥವಾ ಅಕೌಂಟ್ ಫುಲ್ ಖಾಲಿ ಇದೆಯೋ ಅಂತ ಚೆಕ್ ಮಾಡಿ. ಅಕಸ್ಮಾತ್ ನಿಮಗೆ ಜಾಸ್ತಿ ಇದ್ದರೆ ಅದನ್ನು ವಾಪಸ್ ನಿಮಗೆ ಕೊಡ್ತಾರೆ, ಮತ್ತು ಕಡಿಮೆ ಇದ್ದರೆ ನೀವು ಕಟ್ಟಬೇಕಾಗತ್ತೆ. ಈ ಥರ ನೀವು ಭೂಲೋಕದಲ್ಲೂ ಕೂಡ ನೀವು ಭೂಲೋಕದ ಕಾನೂನಿಂದ ಅಥವಾ ಇದರಿಂದ ತಪ್ಪಿಸ್ಕೊಬೋದು. ಅಪರಾಧಿಗೆ ಬಿಡುಗಡೆ ಆಗ್ಬೋದು, ಅಥವಾ ನಿರಪರಾಧಿಗೆ ಶಿಕ್ಷೆ ಆಗ್ಬೋದು. ಆದರೆ ಯೂನಿವರ್ಸನ್ನು ಇದರಿಂದ ನೀವು ಯಾವುದೇ ರೀತಿಯ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಯೂನಿವರ್ಸ್ ಒಂದು CCTV ಇಟ್ಟಿದೆ, ಮತ್ತು ಒಂದು ರೆಕಾರ್ಡ್ ಇದೆ. ಯಾವುದಪ್ಪ ಅಂದರೆ ಚಿತ್ರಗುಪ್ತ ಲೆಕ್ಕ ಅಂದರೆ ನಿಮ್ಮಲ್ಲೇ ಇರುತ್ತೆ. ಅದು ಸಾಕ್ಷಿ ಪ್ರಜ್ಞೆ ಅಂದರೆ ನಿಮ್ಮ ಆತ್ಮಸಾಕ್ಷಿ ಎಲ್ಲಾನು ರೆಕಾರ್ಡ್ ಆಗ್ತಾ ಇರುತ್ತೆ. ಯಾವ ರೀತಿ ಅಂದರೆ, ನೀವು ಕಣ್ಣಿನ ಮೂಲಕ ನೋಡ್ತಾ ಇರ್ತೀರಾ, ಕಿವಿ ಮೂಲಕ ಕೇಳ್ತಾ ಇರ್ತೀರಾ. ನೀವು ಯಾವುದೇ ವಿಚಾರಗಳನ್ನ ಕೇಳಿಸ್ಕೊತಾ ಇರ್ತೀರೋ, ಅದು ಒಳ್ಳೆ ವಿಚಾರಗಳು ಕೇಳಿಸ್ಕೊಂಡ್ರೆ ಒಳ್ಳೆ ಕರ್ಮ ಆಗುತ್ತೆ, ಅಥವಾ ಕೆಟ್ಟದ ರೀತಿ ಕೇಳಿಸ್ಕೊಂಡ್ರೆ ಅದು ಕೆಟ್ಟ ರೀತಿಯಾಗಿ ನಿಮಗೆ ಎಲ್ಲ ಚಿತ್ರಗುಪ್ತ ಲೆಕ್ಕವಾಗಿ ನಿಮಗೆ ಚುಕ್ತ ಮಾಡುತ್ತೆ. ಹಂಗಾಗಿ ನೀವು ಏನೇ ಮಾಡ್ಬೇಕಂದ್ರೂ ಕೂಡ ಭೂಲೋಕದಿಂದ ನಿಮ್ಮ ಮೋಕ್ಷ ಸಿಗ್ಬೇಕಂದ್ರೆ ಧರ್ಮ, ಅರ್ಥ, ಕಾಮ ಈ ಮೂರನ್ನ ಈಡೇರಿದ್ರೆ ಮಾತ್ರನೇ ನಿಮಗೆ ಮೋಕ್ಷ ಸಿಗೋದು. ಧರ್ಮ ಅಂದರೆ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಧರ್ಮವಾಗಿ ಮಾಡಬೇಕು. ಅರ್ಥ ಅಂದರೆ ನಿಮಗೆ ದುಡ್ಡು, ಹಣ, ಕಾಸು ಎಷ್ಟು ಬೇಕೋ ಅದನ್ನು ನೀವು ಸಂಪಾದನೆ ಮಾಡಿರಬೇಕು. ಮತ್ತು ಕಾಮ ಅಂದರೆ ನಿಮ್ಗೆ ಇಷ್ಟಪಟ್ಟಿದ್ದಂಥ ಒಂದು ವಸ್ತು ಆಗಿರ್ಬೋದು, ಇದನ್ನಾಗಿರ್ಬೋದು, ನೀವು ಅದನ್ನು ಅನುಭವಿಸಿ ಅದನ್ನು ಈ ಮೂರು ಮೋಕ್ಷಗಳು ಪಡ್ಕೊಂಡಾಗ ಮಾತ್ರ ನಿಮಗೆ ವಿಶೇಷವಾಗಿ ಮೋಕ್ಷ ಸಿಗ್ತದೆ. ಹಂಗಾಗಿ ವಿಶೇಷವಾಗಿ ಇವತ್ತೇನು ಮಾಡಿಪ್ಪ ಅಂದರೆ, ನಾನೊಂದು ಇದು ಹೇಳ್ತೀನಿ, ಅದನ್ನು ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕಳೆದು ನಿಮಗೆ ಪುಣ್ಯ ಫಲಗಳು ಜಾಸ್ತಿಯಾಗಿ, ಮತ್ತು ಕರ್ಮ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹಂಗಾಗಿ ಪುಣ್ಯನೂ ಜಾಸ್ತಿ ಆಗಬಾರ್ದು, ಕರ್ಮನೂ ಜಾಸ್ತಿ ಆಗಬಾರ್ದು. ಹಂಗಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಸರ್ವದ. ಅಂದರೆ ನಿಮ್ಮ ಕೆಲಸ ನೀನು ಮಾಡು, ಯಾವುದೇ ಫಲಾಪೇಕ್ಷೆನ ಆಶಿಸಬೇಡ ಅಂತ ಹೇಳಿದ್ದಾನೆ. ಹಾಗಾಗಿ ನೀವು ಕೂಡ ನಿಮ್ಮ ಕೆಲಸ ಮಾಡಿ. ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ಆ ಕೈಯಲ್ಲಿ ಕೊಟ್ಟಿದ್ದ ದಾನ ಆಗಿರ್ಬೋದು, ಇದಾಗಿ ಈಗ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತೀವಿ. ಯಾಕಂದರೆ ಅದು ಪುಣ್ಯನೂ ಜಾಸ್ತಿ ಆಗಬಾರ್ದು, ಕರ್ಮನೂ ಜಾಸ್ತಿ ಆಗಬಾರ್ದು. ಎರಡು ಬ್ಯಾಲೆನ್ಸ್ ಆಗಿದ್ದರೆ ನಿಮ್ಮ ಜೀವನ ಚೆನ್ನಾಗಿ ಹೋಗ್ತದೆ. ಹಾಗಾಗಿ ವಿಶೇಷವಾಗಿ ಏನು ಮಾಡಿ ಅಂದರೆ, ನೀವು ಒಂದು ಇಡೀ ರಾಗಿ, ಅಥವಾ ಒಂದು ಸ್ವಲ್ಪ ಅಕ್ಕಿ, ಅಥವಾ ಒಂದು ಸ್ವಲ್ಪ ಬೆಲ್ಲ ತಗೊಂಡು ಬೆಳಗ್ಗೆ 7 ಗಂಟೆಗೆ ನಾವು ಎದ್ದಾಗ, ಅಥವಾ ಬೆಳಗ್ಗೆ ನೀವು ಎಷ್ಟೊತ್ತಿಗೆ ಎದ್ದು ಹೇಳ್ತೀರೋ ಅಷ್ಟೊತ್ತಿಗೆ ತಗೊಂಡೋಗಿ ಯಾವುದನ್ನ ಎಲ್ಲಾದರೂ ಹಾಕಿ ಬಂದ್ಬಿಡಿ. ಅಲ್ಲಿ ನೀವು ಬ್ಯಾಕ್ಟೀರಿಯಾಗಳು, ಅಥವಾ ಇರುವೆಗಳು, ಅಥವಾ ಹಕ್ಕಿ ಪಕ್ಷಿಗಳು, ಇವೆಲ್ಲ ನಿಮ್ಮ ಕರ್ಮ ತಿನ್ಕೊತವೆ. ಹಂಗಾಗಿ ವಿಶೇಷವಾಗಿ ನಿಮ್ಮ ಕರ್ಮ ಎಲ್ಲ ಹೋಗಿ ನಿಮ್ಮ ಬಿಸ್ನೆಸ್ ಎಲ್ಲ ಏನಾದರೂ ಲಾಸ್ ಆಗ್ತಿದ್ರೆ ಅದೆಲ್ಲ ಸರಿ ಹೋಗ್ತದೆ. ಮತ್ತು ನಿಮ್ಮ ಮದುವೆ ಸಂಬಂಧಗಳಲ್ಲಿ ಏನಾದರೂ ತೊಂದರೆ ಇದ್ದರೆ, ಮದುವೆ ಮಾಡ್ಕೊಂಡಿರ್ತೀರ ಅದೇ ಸಂಬಂಧಗಳು ಸರಿಯಾಗಿ ಹೋಗ್ತಾ ಇರೋದಿಲ್ಲ, ಇವೆಲ್ಲ ಸರಿ ಹೋಗ್ತದೆ. ಮನೆಯಲ್ಲಿ ಹಣಕಾಸು ನಿಲ್ಲೋದಿಲ್ಲ, ವಿಪರೀತ ಸಾಲ ಆಗ್ತಾ ಇರುತ್ತೆ. ಇದಕ್ಕೂ ಕೂಡ ವಿಶೇಷವಾಗಿ ಇದನ್ನು 41 ದಿನ ಮಾಡಿ. ಯಾರ್ಯಾರು ಮಾಡ್ತೀರೋ ಅವರೆಲ್ಲ ಕಮೆಂಟಲ್ಲಿ ಇವತ್ತಿಂದ ಶುರು ಮಾಡ್ತಿದ್ದೀವಿ ಅಂತ ಒಂದು ಕಮೆಂಟ್ ಮಾಡಿ. ಯಾರ್ಯಾರು ಕರ್ಮನ ಕಳಿಬೇಕು ಅಂತ ಅನ್ಸ್ಕೊಂಡಿದ್ಯೋ ಅವರು ವಿಶೇಷವಾಗಿ ನಮ್ಮ ವಿಡಿಯೋ ಸಿಕ್ಕಿದೆ ಅಂದರೆ ಅವ್ರಿಗೆ ಕರ್ಮ ಕಳೆದಾಗೆ ಆಗಿರುತ್ತೆ. ಹಂಗಾಗಿ ನಿಮಗೆ ಯಾರ್ಯಾರಿಗೆ ಕರ್ಮ ಕಳೀಲಿ ಅನ್ನೋರು ಇವತ್ತನೇ ಕಮೆಂಟ್ ಮಾಡಿ. ಯಾರ್ಯಾರು ಇವತ್ತಿಂದ 40 ದಿನ ಈ ಒಂದು ಸಂಕಲ್ಪನ ಮಾಡಿ 40 ದಿನಗಳ ಕಾಲ ಈ ಒಂದು
ವಸ್ತುಗಳನ್ನು ಪ್ರತಿದಿನ ಎದ್ದಾಗ ತಗೊಂಡೋಗಿ ಹೊರಗಡೆ ಹಾಕೋದ್ರಿಂದ ನೋಡಿ ನಿಮ್ಮೆಲ್ಲ ಸಂಕಷ್ಟಗಳು ಕಳೆದು ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತ ಮುಂದಿನ ಲೈವ್ ಕಾರ್ಯಕ್ರಮದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್.